ನಮಸ್ಕಾರ. ನಾನು ಪ್ರಕಾಶ್. ನಾನು ಒಂಟಿ ಅಲ್ಲ. ಹೌದು, ನಿಜ. ನನ್ನ ಸುತ್ತಮುತ್ತ ತುಂಬ ಜನ ಇದ್ದಾರೆ. ಮನುಷ್ಯನಿಗೆ ಒಂಟಿ ಅಲ್ಲ ಅನ್ನೋದಿದೆಯಲ್ಲ, ಅದೇ ಹೆಚ್ಚು ಧೈರ್ಯ ತುಂಬಿಸುತ್ತೆ. ಏನಾದರೂ ಒಂದು ಕೆಲಸ ಮಾಡೋದಕ್ಕೆ, ಬದುಕೋದಕ್ಕೆ, ಎಲ್ಲದಕ್ಕೂ ಒಂದು ಪಾಸಿಟಿವ್ ಎನರ್ಜಿ ಕೊಡೋದು, ಒಂದು ಧೈರ್ಯವಾಗಿ ಮುನ್ನುಗ್ಗೋಕ್ಕೆ ಸಾಧ್ಯ. ಒಂದು ಕೆಲಸ ಮಾಡೋದಕ್ಕೆ ನಾವೇನಾದರೂ ಹೊರಟು ಅಂದರೆ ಅದಕ್ಕೆ ನಾನೊಬ್ಬ ಅಂದರೆ ಭಯ ಇರುತ್ತೆ. ಏನಪ್ಪ ಹೆಂಗೆ ಮಾಡೋದು ಏನು ಅಂತ. ನನ್ನ ಜೊತೆ ಯಾರೋ ಸಪೋರ್ಟ್ಗಿದ್ದಾರೆ ಅಂದಾಗ, ನಾನು ಒಂಟಿ ಅಲ್ಲ ಅಂತಂದಾಗ ಅದಕ್ಕೊಂದು ಧೈರ್ಯ ಇರುತ್ತೆ. ಯಾವುದೇ ಒಂದನ್ನು ಸಾಧಿಸೋದಕ್ಕೆ, ಒಂದು ಕೆಲಸನ ನಾವು ಅಚೀವ್ ಮಾಡೋದಕ್ಕೆ ನಾನು ಒಂಟಿ ಅಲ್ಲ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅದು ತುಂಬಾ ಧೈರ್ಯ ಕೊಡುತ್ತೆ. ಅಂದು ಒಂಟಿಯಾಗಿರೋದು ತುಂಬ ಕಷ್ಟದ ಜೀವನ. ಯಾವತ್ತು ಮನುಷ್ಯ ಸಂಘಜೀವಿ, ಸ್ನೇಹಜೀವಿ. ಅವನು ಮನುಷ್ಯರ ಜೊತೆ ಹತ್ತಾರುಗಳ ಜನಗಳ ಜೊತೆ ಬದುಕೋದಿದೆಯಲ್ಲ, ಅದೇ ಅವನು ಖುಷಿ ಕೊಡೋದು. ಎಲ್ಲರೂ ಹೇಳ್ತಾರೆ, ಎಲ್ಲರ ಜೊತೆ ಸೇರಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ ಅಂತಾರೆ. ಅಂದರೆ ಮನುಷ್ಯನಿಗೆ ಒಂದು ಸಂಘಜೀವಿ ಅಂದರೆ ಎಲ್ಲರ ಜೊತೆನೂ ಬದುಕ್ತಾನೆ. ಅವನ ಜೊತೆಗೆ ಇನ್ನಷ್ಟು ಜನ ಬೇಕು. ನಾವು ಯಾವತ್ತು ಹತ್ತಾರು ಜನ ಜೊತೆ ನಾವು ಬದುಕ್ತೀವಿ, ಆವಾಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರು ನಾನು ಒಂಟಿ ಅಲ್ಲ ಅಂದ್ಕೊಂಬೇಡಿ. ನಿಮ್ಮ ಜೊತೆ ಒಬ್ಬರಲ್ಲ ಒಬ್ರು ಇರ್ತಾರೆ. ಇವತ್ತು ನಿಮ್ಮ ಜೊತೆ ಇರೋರು ಒಬ್ರು ಹೋಗ್ಬೋದು, ಒಬ್ಬರು ಬರ್ತಾರೆ ನಿಮ್ಮ ಲೈಫಲ್ಲಿ. ಮನುಷ್ಯ ಒಂಟಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಇದ್ದರೆ ತುಂಬ ಕಷ್ಟ. ಹಾಗಾಗಿ ನಾನು ಒಂಟಿ ಅಲ್ಲ ಅನ್ನೋದು ತುಂಬ ಒಳ್ಳೆಯ ಮಾತು. ಯಾರೂ ಒಂಟಿ ಅಲ್ಲ, ನಿಮ್ಮ ಜೊತೆಗೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಆ ಒಂಟಿ ಅಲ್ಲ ಅನ್ನೋ ಒಂದು ಮಾತಿನಿಂದ ನೀವು ಧೈರ್ಯವಾಗಿ ಯಾವುದೇ ಕೆಲಸನ ಮಾಡ್ಬೋದು, ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ಹಾಗೆ ಇದು ಇಷ್ಟೋ ತನಕ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಆ ಚಾನಲ್ ಹೆಸರು ಕೂಡ ನಾನು ಒಂಟಿ ಅಲ್ಲ. ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಹೋಗಿ, ಲೈಕ್ಸು ಕಾಮೆಂಟ್ನ ಮಾಡಿ. ಏಕೆಂದರೆ ಅವರೇನೋ ಒಂದು ವಿಶೇಷವಾಗಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಒಂಟಿ ಅಲ್ಲ ಅಂತ. ನಿಜವಾಗ್ಲೂ ಈ ಥರ ಟೈಟ್ಲ್ ಯಾವುದು ಇದರಲ್ಲೂ ಇಲ್ಲ. ಈ ಥರ ಯೂಟ್ಯೂಬ್ ಚಾನಲ್ ಇರ್ಬೋದು, ಬೇರೆ ಬೇರೆ ಚಾನಲ್ ಯಾರೂ ಕೂಡ ನಾನು ಒಂಟಿ ಅಲ್ಲ ಅಂತ ಯಾರೂ ಇಟ್ಕೊಂಡಿಲ್ಲ. ಇವರೇನೋ ಡಿಫ್ರೆಂಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಸೇರಿಸಿ ನಾನು ಒಬ್ಬನೇ ಅಲ್ಲ, ಇನ್ನೂ ಹತ್ತಾರು ಜನ ಇದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವರು ಈ ಚಾನಲ್ ಮಾಡಿದ್ದಾರೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ ಚಾನಲ್ಗೆ. ಆಲ್ ದಿ ಬೆಸ್ಟ್.